ನಮಸ್ಕಾರ. ಇವತ್ತಿನ ಯೂನಿಟ್ 4ನ ಕೊನೆಯ ವಿಡಿಯೋ ಇದು. ಕಾಂಟ್ರಾಕ್ಟ್ 2 ಮಾಡ್ತಾ ಇದ್ದೀನಿ. ಕಾಂಟ್ರಾಕ್ಟ್ 2ನಲ್ಲಿ ಪಾರ್ಟ್ನರ್ಶಿಪ್ ಆ್ಯಕ್ಟಲ್ಲಿ ಕೊನೆಯ ವಿಡಿಯೋ. ಕಾಂಟ್ರಾಕ್ಟ್ 2 ಯೂನಿಟ್ 4 ಆ್ಯಂಡ್ ದಿಸ್ ಈಸ್ ಅವರ್ ಲಾಸ್ಟ್ ವಿಡಿಯೋ. ಆ್ಯಂಡ್ ಟುಡೇ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದಿ ರಿಜಿಸ್ಟ್ರೇಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್ಸ್. ಅಂದರೆ ಈ ಪಾಲುದಾರಿಕೆ ಸಂಸ್ಥೆಗಳ ನೋಂದಣಿಯ ಬಗ್ಗೆ ಇವತ್ತಿನ ಈ ವಿಷಯ 56 to 71 ಇದೆ. ಆಲ್ ಸೆಕ್ಷನ್ಸ್ ಆರ್ ನಾಟ್ ಸೋ ಇಂಪಾರ್ಟೆಂಟ್. ಹವೆವರ್ ಐ ವಿಲ್ ಡೀಲ್ ವಿತ್ ಆಲ್ಮೋಸ್ಟ್ ಆಲ್ ದ ಸೆಕ್ಷನ್ಸ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಅಸ್. ಫಸ್ಟ್ ಥಿಂಗ್ ಈಸ್ ವೈ ರಿಜಿಸ್ಟ್ರೇಷನ್ ಈಸ್ ರಿಕ್ವೈರ್ಡ್. ನೋಂದಣಿ ಅಂದ್ರೇನು, ನೋಂದಣಿಯ ಅರ್ಥ ಅಂದ್ರೇನು, ಆಮೇಲೆ ರಿಜಿಸ್ಟರ್ ಮಾಡಲಿಕ್ಕೆ ಪ್ರಕ್ರಿಯೆಗಳೇನು, ರಿಜಿಸ್ಟರ್ ಮಾಡುವುದರಿಂದ ಮಾಡದೇ ಇರುವುದರಿಂದ ಆಗುತ್ತಿರುವಂಥ ಕಾನೂನಾತ್ಮಕ ವ್ಯತಿರಿಕ್ತತೆಗಳೇನು, ಆಮೇಲೆ ರಿಜಿಸ್ಟ್ರೇಷನ್ ನಾವು ಸೆಕ್ಷನ್ 69 ಮಾಡ್ತೀವಿ, ಇದಕ್ಕೆ ಎಕ್ಸೆಪ್ಷನ್ಸ್ ಏನಿದೆ, ಆಮೇಲೆ ಆಪ್ಷನಲ್ ನೇಚರ್ ಮತ್ತು ವ್ಯಾವಹಾರಿಕ ದೃಷ್ಟಿ. ಆ್ಯಕ್ಚುಲಿ ಕಂಪಲ್ಸರಿ ಇಲ್ಲ ಪಾರ್ಟ್ನರ್ಶಿಪ್ ಫರ್ಮ್ ರಿಜಿಸ್ಟರ್ ಮಾಡಬೇಕು ಅಂತ, ಬಟ್ ಮಾಡಿದರೆ ಇರುವಂತಹ ಲಾಭಗಳು ಹೇಗಿದ್ದಾವೆ ಅಂತಂದರೆ ಮಾಡಿಸುವುದು ಅನಿವಾರ್ಯ ಆಗುತ್ತದೆ. ಎವಿಡೆನ್ಷರಿ ವ್ಯಾಲ್ಯೂ ಆಫ್ ರಿಜಿಸ್ಟ್ರೇಷನ್ ಮಾಡಿಸುವುದರಿಂದ ಏನು ಅನುಕೂಲ ಆಗ್ತದೆ, ಆಮೇಲೆ ತಪ್ಪು ಮಾಹಿತಿಯನ್ನು ಕೊಟ್ಟು ರಿಜಿಸ್ಟರ್ ಮಾಡಬಾರ್ದು, ತಪ್ಪು ಮಾಹಿತಿಯನ್ನು ಕೊಟ್ಟರೆ ನಿಮಗೆ ಶಿಕ್ಷೆ ಆಗ್ತದೆ ಅಂತಕ್ಕಂಥದ್ದು. ಇಷ್ಟೆಲ್ಲ ವಿಷಯಗಳನ್ನು ನಾವಿವತ್ತು ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಥವಾ ಪಾಲುದಾರಿಕೆ ಕಾನೂನಿನಲ್ಲಿ ನೋಡ್ತೀವಿ. ಓಕೆ, ರಿಜಿಸ್ಟ್ರೇಷನ್ ಫಸ್ಟ್ ಈಸ್ ಇಟ್ಸ್ ನೇಚರ್. ರಿಜಿಸ್ಟ್ರೇಷನ್ ಆಫ್ ಎ ಫರ್ಮ್ ಅಂಡರ್ ದ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಈಸ್ ನಾಟ್ ಕಂಪಲ್ಸರಿ, ಕಡ್ಡಾಯವಾಗಿಲ್ಲ. ಇಟ್ ಈಸ್ ಓನ್ಲಿ ಆಪ್ಷನಲ್, ಆಯ್ಕೆಯಾಗಿದೆ. ಇಟ್ ಈಸ್ ಲೆಫ್ಟ್ ಟು ಯು, ನೀವು ಬೇಕಂದ್ರೆ ಮಾಡಿಸ್ಬೋದು, ಬೇಡಂದ್ರೆ ಬಿಡ್ಬೋದು. ಹವೆವರ್ ದ ಲಾ ಅಟ್ಯಾಚಸ್ ಎ ಸೀರಿಯಸ್ ಲೀಗಲ್ ಡಿಸೆಬಿಲಿಟೀಸ್. ಕಾನೂನು ನೀವು ರಿಜಿಸ್ಟರ್ ಮಾಡದೇ ಹೋದರೆ ಕೆಲವೊಂದು ವಿಷಯದಲ್ಲಿ ನೀವು ಕೋರ್ಟಿಗೆ ಬರೋಕ್ಕಾಗಲ್ಲ, ಕಾಂಪೆನ್ಸೇಷನ್ ಕೇಳೋಕ್ಕಾಗಲ್ಲ. ಡಿಸೆಬಿಲಿಟೀಸ್ ಟು ಅನ್ರಿಜಿಸ್ಟರ್ಡ್ ಫರ್ಮ್ಸ್ ಮೇಕಿಂಗ್ ರಿಜಿಸ್ಟ್ರೇಷನ್ ಪ್ರಾಕ್ಟಿಕಲಿ ಎಸೆನ್ಷಿಯಲ್. ವಾಸ್ತವವಾಗಿ ನೀವು ರಿಜಿಸ್ಟ್ರೇಷನ್ ಮಾಡಿಸಿದರೆ ವ್ಯಾವಹಾರಿಕವಾಗಿ ನೀವು ಸೇಫ್ ಇರ್ತೀರಿ. ನಾಳೆ ಏನಾದರೂ ಸಮಸ್ಯೆ ಆದಾಗ ಕೋರ್ಟಿನಿಂದ ಪರಿಹಾರವನ್ನು ಪಡ್ಕೊಳ್ಬೋದು. ಮಾಡಿಸದೆ ಹೋದರೆ ಅನೇಕ ಪರಿಹಾರಗಳು ದೊರೆಯುವ ಸಾಧ್ಯತೆ ಕಡಿಮೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ರೈಟ್, ಒಂದು ಪಾಲುದಾರಿಕೆ ಸಂಸ್ಥೆಯನ್ನು ರಿಜಿಸ್ಟ್ರೇಷನ್ ಮಾಡಬೇಕು ಅಂತಂದರೆ ಓಕೆ, ಅದರ ಕ್ರಮ ಏನು ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ನೋಡುವುದಾದರೆ ಈ ಕೆಳಗಿನ ಎಲ್ಲ ವಿವರಗಳನ್ನು ನೀವು ರಿಜಿಸ್ಟ್ರಾರ್ ಆಫೀಸಿಗೆ ಕೊಡಬೇಕು. ರಿಜಿಸ್ಟರ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಏನಿರ್ತದಲ್ಲ, ನಾರ್ಮಲಿ ROC ಕಾಮನ್ ಇರ್ತಾರೆ ಎಲ್ಲರಿಗೂ. ಸೊ ಆ ಒಂದು ಆಫೀಸ್ಗೆ ಈ ಎಲ್ಲ ದಾಖಲೆಗಳನ್ನು ಕೊಡಬೇಕು. ಏನು, ನಿಮ್ಮ ಸಂಸ್ಥೆಯ ಹೆಸರು, ಆಮೇಲೆ ನೀವು ಎಲ್ಲಿ ವ್ಯವಹಾರವನ್ನು ಮಾಡ್ತೀರಿ, ಆ ವ್ಯವಹಾರದ ಜಾಗ ಯಾವುದು, ಆಮೇಲೆ ಪ್ರತಿಯೊಬ್ಬ ಪಾಲುದಾರನ ಹೆಸರು ಮತ್ತು ವಿಳಾಸ, ಮತ್ತು ಪಾಲುದಾರರು ಯಾವತ್ತಿನಿಂದ ನಿಮ್ಮ ಸಂಸ್ಥೆಯಲ್ಲಿ ಪಾಲುದಾರರಾಗಿದ್ದಾರೆ ಅಂತಕ್ಕಂಥ ಈ ಎಲ್ಲ ಮಾಹಿತಿಯನ್ನು, ಸರಿಯಾದ ಮಾಹಿತಿಯನ್ನು, ನಿಜವಾದ ಮಾಹಿತಿಯನ್ನು ಒಳಗೊಂಡಂತಹ ಪತ್ರವನ್ನು ನೀವೇನು ಮಾಡಬೇಕಾಗುತ್ತೆ, ಸಲ್ಲಿಸಬೇಕಾಗ್ತದೆ. ಒಮ್ಮೆ ಈ ರೀತಿ ರಿಜಿಸ್ಟ್ರೇಷನ್ ಆದಮೇಲೆ ದ ಫರ್ಮ್ ಈಸ್ ಎಂಟರ್ಡ್ ಇನ್ ಟು ರಿಜಿಸ್ಟರ್ ಆಫ್ ಫರ್ಮ್ಸ್. ಅವ್ರ ಹತ್ರ ಒಂದು ರಿಜಿಸ್ಟರ್ ಇರ್ತದೆ, ಫರ್ಮ್ಸ್ ರಿಜಿಸ್ಟರು. ಆ ಫರ್ಮ್ಸ್ ರಿಜಿಸ್ಟರಲ್ಲಿ ನಿಮ್ಮ ಹೆಸರು ಇವೆಲ್ಲ ಸರಿ ಇದೆ ಅಂತ ಆದಮೇಲೆ ಅಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಲಾಗ್ತದೆ ಅನ್ನೋದನ್ನು ನಾವೆಲ್ಲಿ ಗಮನಿಸ್ತೀವಿ. ಕಾನೂನಾತ್ಮಕ ಪರಿಣಾಮಗಳೇನು? ಒಮ್ಮೆ ನೀವು ನೋಂದಣಿ ಮಾಡಿದ ನಂತರ, ರಿಜಿಸ್ಟ್ರೇಷನ್ ಮಾಡಿದ ನಂತರ ಏನು ನಿಮಗೆ ಕಾನೂನಾತ್ಮಕ ಪರಿಣಾಮಗಳು ಇರ್ತವೆ, ಅನುಕೂಲಗಳು ಇರ್ತವೆ ಅಂತ ನಾವು ನೋಡೋದಾದರೆ, ಇಟ್ ಹ್ಯಾಸ್ ದೀಸ್ ಫೆಸಿಲಿಟೀಸ್, ಎಂಜಾಯ್ಸ್, ತನ್ನ ಹಕ್ಕುಗಳನ್ನು ಹೊಂದಿರ್ತದೆ. ಏನೇನು? ಕ್ಯಾನ್ ಶ್ಯೂ ಥರ್ಡ್ ಪಾರ್ಟೀಸ್. ನಿಮ್ಮ ಫರ್ಮ್ ವಿಷಯದಲ್ಲಿ ಯಾವುದೇ ಮೂರನೇ ವ್ಯಕ್ತಿ, ವ್ಯವಹಾರ ಮಾಡುವಂತಹ ವ್ಯಕ್ತಿ ಏನಾದರೂ ಮೋಸವನ್ನು ಮಾಡಿದರೆ ಅಥವಾ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮಾಡಿದರೆ, ಅಂತಹ ವ್ಯಾವಹಾರಿಕ ವಿಷಯದಲ್ಲಿ ನೀವು ಮೂರನೇ ವ್ಯಕ್ತಿಯ ವಿರುದ್ಧ ಫರ್ಮ್ ಹೆಸರಲ್ಲಿ ಕೇಸ್ ಹಾಕ್ಬೋದು. ಇನ್ ದ ನೇಮ್ ಆಫ್ ಎ ಫರ್ಮ್ ಯು ಕ್ಯಾನ್ ಶೂ. ಪಾರ್ಟ್ನರ್ಸ್ ಕ್ಯಾನ್ ಶೂ ದ ಫರ್ಮ್. ನೋಡಿ, ಆಮೇಲೆ ಇಲ್ಲಿರ್ತಕ್ಕಂಥ ಪಾಲುದಾರರು ಕೂಡ ಫರ್ಮ್ ಮೇಲೆ ಅಥವಾ ಬೇರೆ ಪಾರ್ಟ್ನರ್ ಮೇಲೆ ಕೇಸ್ ಹಾಕಲಿಕ್ಕೆ ಸಾಧ್ಯತೆ ಇದೆ. ರಿಜಿಸ್ಟರ್ ಆದರೆ ಕ್ಯಾನ್ ಎನ್ಫೋರ್ಸ್ ಕಾಂಟ್ರಾಕ್ಚುವಲ್ ರೈಟ್ಸ್. ಒಂದು ಫರ್ಮ್ ರಿಜಿಸ್ಟರ್ ಆಗಿತ್ತು ಅಂತಂದರೆ ಆ ಫರ್ಮು ಬೇರೆ ಯಾವುದೇ ವ್ಯಕ್ತಿಯ ಜೊತೆ ಯಾವುದೇ ಕರಾರನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ
ಅದನ್ನು ನೀವು ಲೀಗಲಿ ಎನ್ಫೋರ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಯು ಕ್ಯಾನ್ ಗೆಟ್ ಕಾಂಪೆನ್ಸೇಷನ್, ಯು ಕ್ಯಾನ್ ಗೆಟ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅನ್ನೋದು ಇವು ನಿಮಗೆ ಆಗುವಂಥ ಅನುಕೂಲಗಳು. ಡಿಸೆಬಿಲಿಟೀಸ್, ಒಂದು ವೇಳೆ ನೋಂದಣಿ ಮಾಡದೆ ಹೋದರೆ ಅದು ಕಾನೂನು ಬಾಹಿರ ಅಲ್ಲ. ಇಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ನಾಟ್ ರಿಜಿಸ್ಟರ್ಡ್, ದ ಫರ್ಮ್ ಈಸ್ ನಾಟ್ ಇಲ್ಲೀಗಲ್, ಬಟ್ ದ ಫರ್ಮ್ ವಿಲ್ ನಾಟ್ ಗೆಟ್ ಫುಲ್ ಬೆನಿಫಿಟ್. ಏನೇನು ಸಿಗೋದಿಲ್ಲ? ಸೆಕ್ಷನ್ 69 ಇಂಪೋಸಸ್ ಫಾಲೋಯಿಂಗ್ ರಿಸ್ಟ್ರಿಕ್ಷನ್ಸ್. ನೀವು ರಿಜಿಸ್ಟ್ರೇಷನ್ ಮಾಡಿದರೆ ಸೆಕ್ಷನ್ 69 ಕೆಲವು ಫೆಸಿಲಿಟಿ ಇದ್ದಾವೆ, ಇನ್ನು ಕೆಲವು ಫೆಸಿಲಿಟಿ ಇಲ್ಲ. ಫರ್ಮ್ ಕ್ಯಾನಾಟ್ ಶೂ ಥರ್ಡ್ ಪಾರ್ಟೀಸ್. ನೋಡಿ, ಮೂರನೇ ಪಾರ್ಟಿಗಳನ್ನ ನೀವು ಕೋರ್ಟ್ಗೆ ಎಳೆಯೋಕ್ಕಾಗಲ್ಲ. ಪಾರ್ಟ್ನರ್ ಕ್ಯಾನಾಟ್ ಶೂ ಫರ್ಮ್. ಒಬ್ಬ ಪಾಲುದಾರ ತನ್ನ ಫರ್ಮ್ನ ಮೇಲೆ ಕೇಸ್ ಹಾಕೋಕ್ಕಾಗಲ್ಲ, ಬೇರೆ ಪಾರ್ಟ್ನರ್ ಮೇಲೆ ಕೇಸ್ ಹಾಕೋಕ್ಕಾಗಲ್ಲ. ದ ಫರ್ಮ್ ಕ್ಯಾನಾಟ್ ಕ್ಲೇಮ್ ಸೆಟ್ ಆಫ್ ಬಿಯಾಂಡ್ ಸ್ಮಾಲ್ ವ್ಯಾಲ್ಯೂ. ನಿಮಗೆ ಸೀರಿಯಸ್ ವ್ಯಾಲ್ಯೂಗಳ ಸೆಟಪ್ ಮಾಡಲಿಕ್ಕೂ ಇಲ್ಲಿ ಅವಕಾಶ ಇರೋದಿಲ್ಲ ಅಂತಕ್ಕಂಥ. ಸೊ ದ ಇಂಪಾರ್ಟೆಂಟ್ ಪ್ರಿನ್ಸಿಪಲ್, ವಿ ಮಸ್ಟ್ ರಿಮೆಂಬರ್ ದಿಸ್ ಪ್ರಿನ್ಸಿಪಲ್. ದ ಪ್ರಿನ್ಸಿಪಲ್ ಈಸ್ ಅನ್ರಿಜಿಸ್ಟರ್ಡ್ ಫರ್ಮ್ ಈಸ್ ನಾಟ್ ಇಲ್ಲೀಗಲ್ ಬಟ್ ಸಫರ್ಸ್ ಫ್ರಮ್ ಪ್ರೊಸೀಜರಲ್ ಡಿಸೆಬಿಲಿಟೀಸ್. ನೋಂದಣಿ ಮಾಡದೇ ಇರುವ ಸಂಸ್ಥೆ ಕಾನೂನು ಬಾಹಿರವಲ್ಲ, ಆದರೆ ಅದು ಕೆಲವೊಂದು ಪ್ರಕ್ರಿಯಾತ್ಮಕ ನಿರ್ಬಂಧಗಳನ್ನು ಎದುರಿಸಬೇಕಾಗುತ್ತದೆ. ರೈಟ್, ಎಕ್ಸೆಪ್ಷನ್ಸ್ ಟು ಸೆಕ್ಷನ್ 69. ಆದರೆ ಕೆಲವೊಂದು ಇದಕ್ಕೆ ನೀವು ವಿನಾಯಿತಿಗಳನ್ನು ಕೊಡ್ಬೋದು. ಏನು? ಸರ್ಟನ್ ರೈಟ್ಸ್ ಆರ್ ಸ್ಟಿಲ್ ಅಲೌಡ್. ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಕೆಲವೊಂದು ನೀವು ರಿಜಿಸ್ಟರ್ ಮಾಡದೇ ಹೋದರೂ ಈ ಕೆಳಗಿನ ವಿಷಯಗಳಲ್ಲಿ ನೀವು ನಿಮ್ಮ ಪ್ರಯತ್ನವನ್ನು ಮಾಡ್ಬೋದು. ಏನು? ರೈಟ್ ಟು ಸೂ ಫಾರ್ ಡೆಸಲ್ಯೂಷನ್. ಒಂದು ಪಾರ್ಟ್ನರ್ಶಿಪ್ ಫರ್ಮನ್ನು ನೀವು ಡಿಸಾಲ್ವ್ ಮಾಡಲಿಕ್ಕೆ, ಅದನ್ನು ಕಂಪ್ಲೀಟ್ ಬಂದ್ ಮಾಡಲಿಕ್ಕೆ ಕೇಸ್ ಹಾಕ್ಬೋದು, ಅಥವಾ ಅದರ ಲೆಕ್ಕಪತ್ರಗಳನ್ನು ಕೇಳ್ಬೋದು ನೀವು. ಅಕೌಂಟ್ಸ್ ಆಫ್ ಡಿಸಾಲ್ವ್ಡ್ ಫರ್ಮ್, ಒಂದು ಫರ್ಮು ನಿಷ್ಕ್ರಿಯ ಆದ ಮೇಲೆ ಅದರ ಲೆಕ್ಕಪತ್ರಗಳನ್ನು ಕೇಳ್ಬೋದು. ಆಮೇಲೆ ಆ ಪ್ರಾಪರ್ಟಿ, ಡಿಸಾಲ್ವ್ಡ್ ಫರ್ಮಿನ ಪ್ರಾಪರ್ಟಿ ಏನಿದೆಯಲ್ಲ ಅದನ್ನು ವಿಲೇವಾರಿ ಮಾಡಲಿಕ್ಕೆ, ರಿಯಲೈಸೇಷನ್, ಯಾವುದೋ ಪ್ರಾಪರ್ಟಿ ಫರ್ಮ್ನ ಒಂದು ಪ್ರಾಪರ್ಟಿ ಇರ್ತದೆ, ಅದು ಪಾರ್ಟ್ನರ್ಗೆ ಎಲ್ಲರಿಗೂ ಹಂಚಲ್ಪಡಬೇಕು. ಅಂತಹ ವಿಷಯಗಳಲ್ಲಿ ಮಾತ್ರ ನಾವೇನು ಮಾಡ್ಬೋದು? ಕೋರ್ಟಿಗೆ ಹೋಗ್ಬೋದು, ಅವನು ಕೇಳ್ಬೋದು ಅಂತ ಅದರ ಅರ್ಥ. ಆಪ್ಷನಲ್ ವರ್ಸಸ್ ಪ್ರಾಕ್ಟಿಕಲ್ ಕಂಪಲ್ಷನ್, ಇದನ್ನೊಂದು ಕಂಪ್ಯಾರಿಸನ್ ಅಂತಲೇ ನಾವು ತೆಗೆದುಕೊಂಡ್ರೆ, ಆಪ್ಷನಲ್ ಇದನ್ನು ಕಂಪ್ಯಾರಿಸನ್ ಅಂತ ತಗೊಂಡ್ರೆ, ದೋ ದ ರಿಜಿಸ್ಟ್ರೇಷನ್ ಈಸ್ ಆಪ್ಷನಲ್, ಸೆಕ್ಷನ್ 69 ಇಂಡೈರೆಕ್ಟ್ಲಿ ಮೇಕ್ಸ್ ಇಟ್ ಕಂಪಲ್ಸರಿ ಅಂತ ಹೇಳ್ತಾರೆ. ಅಂದರೆ ನಿಮ್ಗೆ ವ್ಯವಹಾರ ಮಾಡೋದಕ್ಕೆ ಇರೋದು, ವ್ಯವಹಾರ ಮಾಡಿದ ಸಂದರ್ಭದಲ್ಲಿ ನೀವು ಕೇಸ್ ಹಾಕೋಕ್ಕಾಗಲ್ಲ ಅಂದರೆ ಅದಕ್ಕೆ ಸಾಮಾನ್ಯವಾಗಿ ರಿಜಿಸ್ಟರ್ ಮಾಡೋದು ಅಪ್ರತ್ಯಕ್ಷವಾಗಿ ಕಡ್ಡಾಯವಾಗಿದೆ. ದಿಸ್ ರಿಫ್ಲೆಕ್ಟ್ಸ್ ಪಾಲಿಸಿ ಬ್ಯಾಲೆನ್ಸ್, ಫ್ರೀಡಮ್ ಆಫ್ ಬಿಸ್ನೆಸ್, ನೀಡ್ ಫಾರ್ ಲೀಗಲ್ ಸರ್ಟನ್ಟಿ. ಓಕೆ, ಪಾಲಿಸಿ ಬಿಸ್ನೆಸ್ ಅಂದರೆ ಫ್ರೀಡಮ್ ಆಫ್, ಅಂದರೆ ವ್ಯವಹಾರದ ಸ್ವಾತಂತ್ರ್ಯ, ವ್ಯವಹಾರಿಕ ಸ್ವಾತಂತ್ರ್ಯವನ್ನು ಕೊಡ್ತದೆ ನಿಮಗೆ. ರಿಸ್ಕ್ ಇರಲ್ಲ ರಿಜಿಸ್ಟ್ರೇಷನ್ ಮಾಡೋದ್ರಿಂದ. ಓಕೆ, ಆಮೇಲೆ ಲೀಗಲ್ ಸರ್ಟನ್ಟಿ, ಏನಾದರೂ ಸಮಸ್ಯೆ ಆದರೆ ಪರಿಹಾರದ ವ್ಯವಸ್ಥೆ ಇದೆ. ಪರಿಹಾರದ ವ್ಯವಸ್ಥೆ, ಕಾನೂನಾತ್ಮಕ ವ್ಯವಸ್ಥೆ, ಪರಿಹಾರದ ಕಾನೂನಾತ್ಮಕ ನಿಶ್ಚಿತತೆ ಇರುತ್ತದೆ. ನಿಶ್ಚಿತತೆ ಇರುತ್ತದೆ. ನಿಶ್ಚಿತತೆ ಇರುತ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ದೆನ್ ಸ್ಟೇಟ್ ಗೌರ್ಮೆಂಟ್ಸ್ ಪವರ್ ಟು ಎಕ್ಸಾಮ್. ನೋಡಿ, ಸ್ಟಾರ್ಟಿಂಗಲ್ಲೇ ಕೊಟ್ಬಿಟ್ಟಿದ್ದಾರೆ ಇದನ್ನ. ಯಾವುದೇ ಇದು ಎಲ್ಲ ಇದು ಸೆಂಟ್ರಲ್ ಲಾ ಆದರೂ ಕೂಡ ಯಾವುದೇ ರಾಜ್ಯ ಬೇಕಂದ್ರೆ ಇದನ್ನ ಅಡಾಪ್ಟ್ ಮಾಡ್ಕೋಬಹುದು, ಬ್ಯಾಡ್ ಅಂದ್ರೆ ಬಿಡ್ಬೋದು. ಸ್ಟೇಟ್ ಗೌರ್ಮೆಂಟ್ಸ್ ಹ್ಯಾವ್ ದ ಪವರ್ ಟು ಎಕ್ಸಮ್ಟ್ ಫರ್ಮ್ಸ್ ಫ್ರಮ್ ಡಿಸೆಬಿಲಿಟೀಸ್ ಆಫ್ ನಾನ್ ರಿಜಿಸ್ಟ್ರೇಷನ್ ಇನ್ ಸರ್ಟನ್ ಕೇಸಸ್. ಸೊ ರಿಜಿಸ್ಟ್ರೇಷನ್ ನೀವು ಕಂಪಲ್ಸರಿ ಮಾಡ್ಬೋದು, ಆಪ್ಷನಲ್ ಮಾಡ್ಬೋದು, ಅಥವಾ ರಿಜಿಸ್ಟ್ರೇಷನ್ನೇ ಬೇಡ ಅಂತ ಬಿಟ್ಬಿಡ್ಬೋದು. ಫ್ಲೆಕ್ಸಿಬಿಲಿಟಿ ಇನ್ ಅಪ್ಲಿಕೇಶನ್, ಅಕಾಮಿಡೇಷನ್ ಆಫ್ ಲೋಕಲ್ ಬಿಸ್ನೆಸ್, ನಿಮ್ಮ ರಾಜ್ಯದ ಅವಶ್ಯಕತೆಗೆ ಸಂಬಂಧಪಟ್ಟಂತೆ ಇದು ಇರೋದು ಅನ್ನೋದಾದ ಅರ್ಥ. ಎವಿಡೆನ್ಷಿಯರಿ ವ್ಯಾಲ್ಯೂ ಆಫ್ ರಿಜಿಸ್ಟರ್, ಒಮ್ಮೆ ರಿಜಿಸ್ಟರ್ನಲ್ಲಿ ಎಂಟ್ರಿ ಆದರೆ ಇಟ್ ಈಸ್ ಎ ಪ್ರೈಮಾ ಫೇಸಿ ಎವಿಡೆನ್ಸ್. ಎಂಟ್ರೀಸ್ ಇನ್ ದ ರಿಜಿಸ್ಟರ್ ಆಫ್ ಫರ್ಮ್ಸ್ ಈಸ್ ದಿ ಎವಿಡೆನ್ಸ್. ಅಲ್ಲಿ ನೀವು ರಿಜಿಸ್ಟರಲ್ಲಿ ಎಂಟ್ರಿ ಆಗಿಬಿಟ್ರೆ ಮೋಸ ಮಾಡಿದ್ರಿ, ಅದು ಮಾಡಿದ್ರಿ, ದಟ್ ಇಸ್ ಸಪ್ರೇಟ್ ಇಶ್ಯೂ, ಅದಕ್ಕೆ ಸಪ್ರೇಟ್ ಕೇಸ್ ಆಗುತ್ತೆ. ಅದು ರಿಜಿಸ್ಟರ್ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಮೋಸದಿಂದ ರಿಜಿಸ್ಟರ್ ಮಾಡಿದಂಥ ಫರ್ಮನ್ನು ರಿಜಿಸ್ಟರ್ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಫ್ರಾಡುಲೆಂಟ್ ರಿಜಿಸ್ಟ್ರೇಷನ್ ಮೇಲೆ ನೀವು ಕೇಸ್ ಮಾಡ್ಬೋದು. ಅಂದರೆ ರಿಜಿಸ್ಟ್ರಲ್ಲಿ ಹೆಸರಿದ್ರೆ ಆಯಿತು, ಅದು
ರಿಜಿಸ್ಟರ್ ಆಗಿದೆ ಅಂತ. ಒಂದು ವೇಳೆ ನೀವು ರಿಜಿಸ್ಟರ್ ಮಾಡುವಾಗ ಕೊಟ್ಟಂತಹ ಮಾಹಿತಿ ಸುಳ್ಳಿದ್ರೆ ಅದಕ್ಕೆ ಶಿಕ್ಷೆ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ವಿತ್ ದಿಸ್ ಐ ಕ್ಯಾನ್ ಕ್ಲೋಸ್ ದಿಸ್ ಕನ್ಕ್ಲೂಷನ್. ಇಲ್ಲಿ ರಿಜಿಸ್ಟ್ರೇಷನ್ ಮಹತ್ವವನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಹೊರತು ಬೇರೆ ಇದರಲ್ಲಿ ಅಂತಹ ಮಹತ್ವದ ವಿಷಯ ಏನಿಲ್ಲ. ಓಕೆ, ಚಾಪ್ಟರ್ 7 ಆಫ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಎಸ್ಟಾಬ್ಲಿಷಸ್ ಎ ಬ್ಯಾಲೆನ್ಸ್ಡ್ ಲೀಗಲ್ ಫ್ರೇಮ್ವರ್ಕ್. ಬ್ಯಾಲೆನ್ಸ್ಡ್ ಲೀಗಲ್ ಫ್ರೇಮ್ವರ್ಕ್ ಅಂತ ಹೆಂಗೆ ಹೇಳ್ತೀವಿ? ರಾಜ್ಯಕ್ಕೆ ಆಪ್ಷನ್ ಕೊಟ್ಟಿದ್ದೀವಿ, ಆಮೇಲೆ ಜನರಿಗೂ ಆಪ್ಷನ್ ಕೊಟ್ಟಿದ್ದೀವಿ, ಬೇಕಾದ್ರೆ ಮಾಡ್ಕೊಳ್ಳಿ ಬೇಡ ಬಿಡಿ ಅಂತ. ವೇರ್ ದ ರಿಜಿಸ್ಟ್ರೇಷನ್ ಈಸ್ ಫಾರ್ಮಲಿ ಆಪ್ಷನಲ್, ಪ್ರಾಕ್ಟಿಕಲಿ ಇಂಡಿಸ್ಪೆನ್ಸಿಬಲ್. ನಾವು ಆಪ್ಷನಲ್ ಅಂತ ಹೇಳ್ತೀವಿ, ಆದರೆ ನಿಜವಾಗಿಯೂ ಅದು ಎಲ್ಲರೂ ಮಾಡಿಸಲೇಬೇಕಾದಂಥ ಪರಿಸ್ಥಿತಿಯನ್ನು ತರ್ತದೆ. ಹಾಗೇನೆ ಆಧಾರ್ ಈಸ್ ನಾಟ್ ಕಂಪಲ್ಸರಿ, but practically Aadhaar has become essential. Okay, it ensures that only registered firms can fully enforce contractual rights, thereby promoting transparency, legal accountability in commercial dealings. ರಿಜಿಸ್ಟರ್ ಮಾಡೋದ್ರಿಂದ ನಿಮಗೆ ಎಲ್ಲ ತೆರನಾದಂತಹ ಫೆಸಿಲಿಟಿಗಳು ಸಿಗ್ತವೆ, ಎಸ್ಪೆಷಲಿ ಲೀಗಲ್ ರೆಮಿಡೀಸ್. At the same time, by allowing the state government to grant exemptions, the law maintains flexibility to suit regional economic realities. ರಾಜ್ಯದ ಅವಶ್ಯಕತೆಗೆ ತಕ್ಕಂತೆ ಅವರಿಗೆ ಫ್ರೀಡಮನ್ನು ಕೊಡಲಾಗಿದೆ. ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡ್ಬೋದು, ರಿಜಿಸ್ಟ್ರೇಷನ್ ಆಪ್ಷನಲಿ ಮಾಡ್ಬೋದು. ಓಕೆ, ರಿಜಿಸ್ಟ್ರೇಷನ್ ನೀವು ಇಟ್ಕೋಬೋದು, ಇಲ್ಲ ಬೇಡ ಅಂದರೆ ಬಿಟ್ಟು ಬಿಡ್ಬೋದು. ದಟ್ ಈಸ್ ದಿ ಕಂಡೀಷನ್ ಸಿಚುವೇಶನ್ ಗಿವನ್. ವಿತ್ ದಿಸ್ ಐ ಆಮ್ ಕನ್ಕ್ಲೂಡಿಂಗ್ ಯೂನಿಟ್ 4. Now there is only one unit left. That unit is Sale of Goods Act. Unit 5, Sale of Goods Act. ಒಂದನ್ನು ನೆನ್ಪಿಟ್ಕೊಳ್ಳಿ, ನಾನು ಈ ಕ್ಲಾಸ್ ಮುಗಿಸಿದ ಕೂಡಲೇ ಹ್ಯೂಮನ್ ರೈಟ್ಸ್ ಮೇಲೆ ಯೂನಿಟ್ 5 ಮಾಡಿಲ್ಲ. ಆದ್ದರಿಂದ ನಾನು ಹ್ಯೂಮನ್ ರೈಟ್ಸ್ ಮೇಲೆ ಯೂನಿಟ್ 5 ವಿಡಿಯೋಗಳನ್ನು 1 ವಾರ ಅಥವಾ 10 ದಿವಸದಲ್ಲಿ ಮುಗಿಸ್ತೇನೆ. ಮುಗಿಸಿದ ಮೇಲೆ ನಿಮ್ಮ ಯೂನಿಟ್ 5ನ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ನ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ, ಸದ್ಯಕ್ಕೆ ನಾನು ಮತ್ತೆ ನಿಮ್ಮ ವಿಷಯವನ್ನು ತೆಗೆದುಕೊಳ್ಳೋದಿಲ್ಲ. ಇದಕ್ಕೆ ಸಂಬಂಧಿಸಿದಂತಹ ನೋಟ್ಸ್ಗಳನ್ನು ಕೂಡ ನಾನು ಟೆಲಿಗ್ರಾಮ್ ಚಾನಲಲ್ಲಿ, ಈ ಚಾನಲಲ್ಲಿ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.